ಹೋಗ್ತೀನಿ ನೀರಿನ ಮ್ಯಾಗ ಅಂದ. ಮತ್ತಿಟ್ಟು ಪುಟಿಲಕತ್ತ ಅಂದ್ ಹ್ಯಾಂಗ ಮಾಡ್ಲಿ ಅತ್ತ ಮಗನಿಗೆ ಕೇಳ್ದ. ಹೌದು, ಈ ಪಾಪ ನೀನು ಸಂತರದೊಂದು ನಿಯಮ ಅದ. ನೀನೇಮದ ಸಂತರಿಗೆ ನಿಂದೆ ಯಾರು ಮಾಡುದಿಲ್ಲ. ಹೌದು, ಮಹಾರಾಜರ ಶಾಸ್ತ್ರ ಹೇಳ್ತದ ಹಿಂಗ. ಏನು? ಸಂತರು ಹೇಳ್ತಾರ ಏನು? ಸಾಧುರಿಗೆ ಸಂತರಿಗೆ ನಿಂದ್ಯ ಮಾಡಿದ್ರಿ ಅಂದ್ರ ಅವ್ರ ಪಾಪ ಯಾವ ನಿಂದ್ಯ ಮಾಡಿರ್ತಾನ ಅವ ತೋತಾನತ್ತ. ಹೌದು, ಹೌದಿಲ್ರಿ? ಹೌದು. ಯಾರು ನಿಂದ್ಯ ಮಾಡಿರ್ತಾರ ಅವ್ರದ್ದು ಪಾಪ ಇವ್ರು ತೋತಾರ. ಸಾಧುರಿಗೆ ನಿಂದ್ಯ ಮಾಡಬಾರ್ದು. ನಿಮಗೊಂದು ಹೇಳ್ತಾ, ನಿಮಗೆ ಬೇಕಾದ್ರೆ ನೀಡ್ರಿ, ಒಲ್ಲಾದ್ರ ಗಪ್ಪಕೊಂಡ್ರಿ. ಆ ಮಗಂದ ಏನ್ ಹೇಳ್ತೀರಿ ಇದು ಅನ್ಬೇಡ್ರಿ. ಶಾಸ್ತ್ರ ನಿಯಮದ. ನಿಮಗೆ ಬೇಕಾದಿತ್ತು ಕೂಡ್ರಿ, ಬೇಕಾದಿತ್ತು ಕಾಲ್ ಬಿಡ್ರಿ, ಇಲ್ಲಿಗೆ ಅವ್ರು ಕಾಣಿಸೋದಂದ್ರೆ ಸುಮ್ ಹೋಗ್ಬಿಡ್ರಿ. ಯಾನಾರ ತಪ್ಪಿ ಅಂದ್ರಿ ಕರ್ಮಕ್ಕೆ ಗುರಿ ಆಗ್ತೀರಿ. ಅದು ಏನರಿ ಅವ್ರಿಗೆ ಟಿಂಗಾಲ್ ಮಾಡಿದ್ರಿ ಅಂದ್ರೆ ಕರ್ಮಕ್ಕೆ ಗುರಿ ಆಗ್ಬೇಕಾಗ. ಹೌದು ಹೌದು ಹೌದು. ಯಾಕೆ ನಿಮ್ಗೆ ಈ ನಮ್ಮ ಶಾಸ್ತ್ರದೊಳಗೆ ಬಂದುದು ನಿಮಗೆ ಹೇಳುದು. ಹೇಳ್ರಿ ಇಂಥವು 10 ಸಲ ಹೇಳ್ರಿ. ಅವಾಗ ಮಗ ಕಮಲ್ ಅಂದ, ನೀವೊಂದು ನಾಟಕ ಮಾಡು, ನಿಂದ ಎಲ್ಲ ಜನ ಟಿಂಗಾಲ್ ಮಾಡ್ತಾರ, ನಿನ್ನ ಪಾಪ ಎಲ್ಲ ಅವ್ರು ತೋತಾರ, ನೀ ಕೋರ ಹತ್ತಿ ಆಯ್ದು ಹೋಗು ನೀವು ಹೋಗಂದ. ಹ್ಯಾಂಗ ಮಾಡ್ಲಿ ಅಂದ. ಏನಿಲ್ಲ, ಒಂದು ನೀರು ಬಾಟ್ಲಿ ತುಂಬ್ಕೊ, ದಾರುದ ಗತ್ಲೆ ಕಾಣಿಸ್ಬೇಕು ಶರೀರ. ಅಲ್ಲಿ ವೇಷ ಹೆಣ್ಮಕ್ಳು ದಾರು ಮಾಡ್ತಾಳ. ಅಲ್ಲಿ ಒಬ್ಬಾಕಿ ಯಶ ಹೆಣ್ಮಗಳು ದಾರು ಮಾಡ್ತಾಳೆ, ಎಲ್ಲ ಕೆಲಸ ಅದ. ಆಕಿನ ಮನಿ ಮುಂದೆ ಕೂತು ಒಂದು ಚಾಪಿ ಹಾಸ್ಕೊಂಡು ಗಿಲಾಸ್ ಇಟ್ಕೊಂಡು ಹೊಮ್ಮ ನೀರಿದ್ದಂಗ ಹಿಂಗೆ ಕುಡಿದು ಆಕಿನ ಮೈ ಮ್ಯಾಗ ಕೈ ಆಡಿಸ್ದಂಗ ಮಾಡುದು. ಇಬ್ರು ಕೂತು ಎಲ್ಲಿ ಅಡಿಕೆ ಕೊಡೋ ಹೆಂಗ್ ಮಾಡಿ ಅಂದ. ಹೆಂಗ ಕೊಡೋ ಅಂದ, ಬಾಡ್ಲಿ ಕೊಡೋ. ಯಾನು ಹರ್ಕತ್ತಿಲ್ಲ. ಹಿಂಗ ನೀವು ಹಿಂದೊಂದ್ ಜರ ಯಾವಾಗ ಹೋಗಿದಿರಿ? ಮತ್ತೆ ಹಿಂಗ ಮಾಡಿದ್ರೆ ನೀವು ಗಪ್ಪ ಆತಿರಿ, ಮಕ್ಕಳು ನೀವು ಸೋಮ್ ಕುಡಿದ್ರಿ. ಇಲ್ಲ, ನಿಮ್ ಮುಂದೆ ಎಲ್ಲ ಮಾಡಿ ತೋರಿಸ್ಬೇಕಾಗ್ತದ. ಹೆಂಗ ಮಾಡ ಕೊಡೋ ಅಂದ. ಹೌದು ಹೌದು ಹೌದು. ಹೆಂಗ ಮಾಡ್ತಿದ್ದ. ಮಾಡ್ಯಾದ ಮ್ಯಾಲ ಏಕನಾಥ ರಾಜನ ಮಡದಿ ಕಸ ಹೊಡಿತಿದ್ಳತ್ ನೋಡ್ರಿ. ಕಸ ಹೊಡಿತಿದ್ಳು ನೋಡಿದ್ರು ಹಿಂಗ. ಆ ಯಶ ಹೆಣ್ಮಗಳ ಮನಿ ಮುಂದೆ ಚಾಪಿ ಮ್ಯಾಲ ಕೂತು ಬಾಯಿಗಿಲ ಹಚ್ಚದು, ಆಕಿನ ಮೈ ಮ್ಯಾಲ ಕೈ ಆಡಿಸೋದು, ಎಲೆ ಅಡಿಕೆ ತಿನ್ನುದೇನು ಚಂದ, ನಗುದು. ಇದು ನಾಟಕ ಮಾಡ್ತಿದ್ ಯಾರು? ಕಬೀರದಾಸ. ಅವಾಗ ಆಕಿ ಕೈಯಾಗ ಹುಡುಗುದು ತಗೊಂಡು ಮಾಡ್ಯದ ಮ್ಯಾಗ ನಿಂತಾಳ. ಪತಿದೇವ್ ಕರಿತಾಳ ಅವನ್ ತನ್ನ ಗಂಡೆಗ, ಓ ಮಹಾರಾಜರ ಬರ್ರಿ ಇಲ್ಲಿ ಕಬೀರದಾಸಂದು ಭಾಳ ಡಿಮಾಂಡ್ ಹೇಳ್ತಿದ್ರಿ. ಏಷ್ಯಾನ ಮನಿ ಮುಂದೆ ನೋಡಿ ಬರ್ರಿ ಹಂಗ ಮಾಡ್ಲಕತ್ತ. ಇಟ್ಟನೊಟ್ಟಿಗೆ ಒಳಗಿಂದ ಓಡಿ ಬಂದು ಏಕನಾಥ ಹೆಣ್ತಿದ್ ಬಾಯಿ ಮುಚ್ಚದ, ಬಾಯಿ ಕೈ ಹಚ್ಚದ. ಏ ಹುಚ್ಚಿ ಅಂದ್ರ ಬಾಯಾಗ ಹುಳ ಬೀಳ್ತಾವ ನಿನಗಂದ. ಅಲ್ಲಕ್ ಹೋಗ್ಬೇಡ, ನಾಟಕ ನಡೆಸ್ಯಾನ. ನಾಟಕ ಅಂದ್ರ ಕರ್ಮಕ್ಕೆ ಗುರಿ ಆಗ್ತಿ. ಕರ್ಮಕ್ಕೆ ಗುರಿ ಆತಿ. ತಸ ದಿಸ್ತೆ ಜಸ ದಿಸ್ತೈ ತಸ ನಸ್ತೈ ಮನೋನ್ ಜಾಗ ಫಸ್ತೈ. ಹೌದು ಹೌದು ಹೌದು. ನೋಡ್ದಂಗಿಲ್ಲ ಬಾಯಾಗ ಹುಳ ಬಿದ್ದಿತ್ತು ಅನ್ಬೇಡ. ಹಿಂಗ ಅಂದು ತನ್ನ ಹೆಂಡತಿ ಬಾಯಿ ಮುಚ್ಚದ ಏಕನಾಥರು ಎಷ್ಟೋ ಮಂದಿ ಟಿಂಗಾಲ್ ಮಾಡ್ತಿರು. ಆ ರಾಜನ ಕೈ ತಳಗಿರೋರು ಅಲ್ಲಿದೆ 5 ಹೊಂಟ್ರಿ. ಅಲ್ಲಿದೆ 5 ಅವನ ಕೈಯಾಗ ಸಿಕಂದರ್ ಲೋಬಿ ಕೈಯಾಗ ಏನ್ ಇದ್ರಲ್ಲ, ನೋಡ್ತಿರು. ನೋಡ ಮಗನ ಆಟ, ನೋಡ ಮಗನ ಆಟ. ಅವ್ರು ಮೊದಲಿನ ಹಿಡಿದೇ ಉರಿತಿದ್ರತ್ತ ಅವನ ಮ್ಯಾಗ ಮೊದಲೇ ಉರಿತಿರು. ಅವ್ರು ರಾಜನ ಮಗಲ್ ಕುರ್ಚಿತ್ತು. ಈ ಮಗ ನಾಳಿಗೆ ಬರಲಿ ನಮ್ಮ ಸಿಂಹಾಸನಕ್ಕೆ ಕುಂಡ್ರಲಕ್ಕ. ಇವ ಬ್ಯಾರೆ ಗುರುವಿನ ಕೈಲಿ ಉಪದೇಶ ತೊಗೊಂಡಾನ. ಇವ ಎಲ್ಲಾ ಬ್ಯಾರೆ ಮಾಡ್ಯಾನ. ಈ ಮಗನಿಗೆ ನಾಳಿಗೆ ನಮ್ಮ ರಾಜನ ಮಗ್ಗಲಕ್ಕೆ ಕುರ್ಚಿನೇ ಹಾಕ್ಬಿಡಲ್ಲ. ಯಾವಾಗ ಇವನಿಗೆ ಇಲ್ಲಿ ಕಿತ್ತಿಸ್ಬೇಕತ್ತ ಎಲ್ಲಾರು ತೆಲಾಗಿತ್ತಿದು. ಹೌದು, ಎಲ್ಲಾ ಟಿಂಗಾಲ್ ಮಾಡಿದ್ರು. ಮರದಿನ ರಾಜ್ಯದೊಳಗೆ ಹೌದು ಆ ಸಿಕಂದರ್ ಲೋಬಿ ಮಗ್ಗಲಕ್ಕೆ ಕುರ್ಚಿ ಇಟ್ಟಿರು. ಕಬೀರ್ ಬಂದು ಕುಂಡ್ರಬೇಕತ್ತಿದ. ಆ ರಾಜ್ಯದೊಳಗಿನ ಜನ ನೋಡಿರು, ಅವನಿಗೆ ಕುಂಡ್ರ ಗುಡ್ಬೇಡ್ರಿ ಅಂತ. ಕುಂಡ್ರ ಗುಡ್ಬೇಡ್ರಿ ಅವನಿಗೆ. ಅವಾಗ ಕೇಳ್ತಾನೆ ಸಿಕಂದರ್ ಲೋಧಿ, ಯಾಕೋ ಅವನಿಗೆ ಯಾಕೆ ಕುಂಡ್ರಬೇಡ್ತಿ? ನಿನ್ನೆ ಏನ್ ಕೆಲಸ ಮಾಡ್ಯಾನ ಕೇಳ್ರಿ ಮಗನಿ. ಎಲ್ಲಿದ್ದು ಕೇಳ್ರಿ. ನಿನ್ನೆ ಎಲ್ಲಿದ್ದು ಕೇಳ್ರಿ. ಏನು ಕೆಲಸ ಮಾಡ್ಯಾನ ಕೇಳ್ರಿ. ಅವನಿಗೆ ಕರ್ದ, ಕಬೀರ ನಿನ್ನೆ ಏನು ಮಾಡಿದೆವು? ಈ ರಾಜ್ಯದೊಳಗಿನ ಜನ ನಿನಗೆ ನೋಡ್ಯಾರತ್ತ. ಇವ್ರು ಏನು ಹೇಳ್ಯಾರಿ ತಮ್ಮ ಕೇಳ್ದ. ನಿನಗೆ ಯಾರು ಹೇಳ್ಯಾರಿ? ಅವರೇ ಹೇಳ್ಯಾರ. ಏನತ್ ಹೇಳ್ಯಾರ? ನೀನ್ ಏಷ್ಯಾ ಹೆಣ್ಮಗಳ ಮನಿ ಮುಂದೆ ಕೂತು ದಾರು ಕುಡ್ಲತ್ತಿದತ್ತ, ಸರಿ ಕುಡಿತಿದತ್ತ, ಅಕ್ಕಿನ ಕೈಲಿ ಎಲೆ ಅಡಿಗೆ ತಿತ್ತಿದತ್ತ, ಮೈ ಮೇಲೆ ಕೈ ಆಡಿಸ್ತಿದ್ಯತ್ತ. ಇಂಥ ಕೆಲಸ ನೀ ಮಾಡುದಾದ್ರೆ ಇದ್ರ ಮ್ಯಾಗ ಕುಂಡ್ರಬೇಡ ಅಂದ. ನಾನ್ ನಿನ್ನೆ ಇಲ್ಲಿ ಇದ್ದಿತ್ತಿಲ್ರಿ ಅಂದವ ಕಬೀರದಾಸ. ಮಹಾರಾಜರ ಈ ಲೆಕ್ಕಿನ ಮೇಲೆ ಸಂತರು ಸುಳ್ಳು ಹೇಳ್ತಾರ. ಸುಳ್ಳಿಲ್ ಖರೆ ಹೇಳ್ತಾನ. ನೀವು ಸತ್ಯಪ್ಪ ಸುಳ್ಳಿನ ಮಂದಿ. ನೀವು ತೊಗೊಂಡು ಹೊಂಟಿರಿ ಊರಿಂದ ಊರಿಗೆ. ನಾವು ಸುಳ್ಳಪ್ಪಗಳೇ ಅನ್ರಿ. ನಿನ್ನೆ ನಾ ಇಲ್ಲಿ ಇದ್ದಿತ್ತಿಲ್ರಿ ಅನ್ನೋ. ಎಲ್ಲಿದ್ದಿ? ನಿನ್ನೆ ಎಲ್ಲಿದ್ದಿ ಅಂತ ಕೇಳ್ದ. ಜಗನ್ನಾಥ ಪುರಿ ಒಳಗಿದ್ದೀನ್ರಿ ಅಂದಿವ.
ಅಲ್ಲೇ ಮಾಡ್ತಿದ್ದಿ ಅಲ್ಲಿ ಪರಮಾತ್ಮನ ಪಾದ ಪೂಜೆ ಇಟ್ಟಿರು ಶ್ರವಣ ಮಾಸದೊಳಗ ಸಾಮೂಹಿಕ ಪಾದ ಪೂಜಾ ಸಾಮೂಹಿಕ ಪಾದ ಪೂಜೆ ಇಟ್ಟಿರು ಎಲ್ಲಿ ಜಗನ್ನಾಥಪುರಿ ಒಳಗ ಜಗನ್ನಾಥಪುರಿ ಒಳಗ ಪರಮಾತ್ಮನ ಪಾದ ಪೂಜೆ ಇತ್ತು ಅಲ್ಲಿ ನನಗೆ ಕರಣಾಗಿತ್ತು ಹಾ 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 ಆ ಕಾರ್ಯಕ್ರಮ ನನ್ನಿಂದ ಕೈಗೂಡುದಿತ್ತು ಹಾ ಅಲ್ಲಿದ್ದಿ ನಾನು ಇದು ಖರೇನು ನಂದು ಸುಳ್ಳಿದ್ರ ಜಗನ್ನಾಥಪುರಿಗೆ ಹೋಗಿ ಕೇಳಿ ಬರ್ರಿ ಅಂದ ಯಾರು ಕಬೀರದಾಸ ಅವ ಅಂದ ಇಬ್ಬರಿಗೆ ಏಳುಗಣಿನ ಕುದುರೆ ಮೇಲೆ ಕೊಟ್ಟು ಜಗನ್ನಾಥಪುರಿಗೆ ಹೋಗಿ ಬರ್ರಿ ಇವ ಅಲ್ಲಿದ್ದೇನೆ ಕೇಳಿ ಬರ್ರಿ ಅಂದ ಹೌದು ಅದನ್ನ ಕುದುರಿ ಎರಡು ಕುದುರೆ ಮೇಲೆ ಏಳುಗಣಿನ ಕುದುರೆ ಬಿಟ್ರಿ ಹೋಲಕ್ ಒಂದ್ 2-3 ದಿನ ಬರ್ಲಾಕ್ ಒಂದ್ 2-3 ದಿನ ಹಾದುರಿ ಎಲ್ಲಿಗೆ ಜಗನ್ನಾಥಪುರಿ ಹೌದು ಅಲ್ಲಿ ಹೋಗಿ ಜನರಿಗೆಲ್ಲ ಕೂಡಿಸಿ ಕೇಳಿದ್ರು ಏನತ್ತ ಯಾಕಂದ್ರೆ ಸಿಕಂದರ್ ಲೋಬಿ ರಾಜ ನಮಗೆ ಇಲ್ಲಿ ಕಳ್ಸ್ಯಾನ ನಿನ್ನೆ ಮೊನ್ನೆ ದಿನ ಏನಿಲ್ಲ ದೊಡ್ಡ ಖಂಡಿತ್ಯಾನು ಇಲ್ಲಿ ದೊಡ್ಡ ಕಾರ್ಯಕ್ರಮ ಇತ್ತತ್ತ ಆ ಕಾರ್ಯಕ್ರಮದೊಳಗೆ ಕಬೀರ್ ದಾಸ್ ಇಲ್ಲಿ ಬಂದಿದ್ದೋ ಅಥವಾ ಇಲ್ಲೋ ಇಟ್ಟೆ ಹೇಳ್ರಿ ನಮ್ಗೆ ಇಟ್ಟು ಹೇಳ್ರಿ ಆ ಜನ ಎಲ್ಲ ಕೂಡಿ ಮೀಟಿಂಗ್ ತೊಗೊಂಡ್ರತ್ತ ಅವ್ರೇನಂದ್ರತ್ತ ಕಬೀರ್ ದಾಸ್ ಇದ್ದತ್ ಹೇಳಿ ನಮ್ಮ ಕಾರ್ಯಕ್ರಮ ಪೂರ್ತಿ ಆಯ್ತ್ರಿ ಅವ ಇರ್ಲಿಲ್ಲ ಅಂದ್ರ ಇರ್ಲಿಕ್ಕಂದ್ರ ನಾವೆಲ್ಲ ಸತ್ತು ಹೋಗ್ತಿದೇವ್ರತ್ತ ಅವ್ರು ಅಂದ್ರ ಯಾಕ ಅಂತದ್ ಏನಾಗಿತ್ತು ಆ ಲೈನ್ ಫಾಲ್ಟ್ ಹಾಕಿಸಿಂದ ಪೂರಾ ಈ ಪೆಂಡಲ್ ಮಂಟಪ್ಗೆ ಬೆಂಕಿ ಹತ್ತಿ ಬಿಡ್ತೀರಿ ಅಂದ್ರ ಅವ್ರು ಪೆಂಡಲ್ಕೆ ಈ ಪೆಂಡಲ್ಗೆ ಬೆಂಕಿ ಹತ್ರಿ ಅವನೇ ಆರಿಸಿಕೆಸಿಂದ ಎಲ್ಲ ಹೊರಗಾಗಟ್ಟಿ ಅವನ ಮ್ಯಾಗ ಬೆಂಕಿ ಬಿದ್ದು ಬಲಿಕಿನ ಮುಂಡಿ ಸುಟ್ಟಾದ್ರಿ ಅಂದ್ರ ಅಂದ್ರು ಬಿಡ್ಲಿಲ್ಲ ಅವ್ ಒಬ್ಬನೇ ಓಡಾಡಿ ಅಪ್ಪನೇ ಓಡಾಡಿ ಉಳಿಸದ್ರಿ ಇಲ್ಲಾಂದ್ರ ನಮ್ ಕೈಲಿ ಏನು ಬೆಂಕಿ ಆರ್ತಿತ್ತಲ್ಲ ಬೆಂಕಿ ಆರ್ತಿತ್ತಿಲ್ಲ ಕಬೀರ್ ಇದ್ದ ಹೇಳಿ ಬೆಂಕಿ ಆರ್ತು ಹಾ ಇಟ್ಟೊಳಗ ಬೆಂಕಿ ಒಳಗ ಪೆಂಡಲ್ದೊಳಗೆ ಓಡಾಡಿ ಅವನ ಮ್ಯಾಗ ಬಲಿಕಿನ ಮುಂಡಿ ಒಳಗ ಸುಟ್ಟಾದ್ರಿ ಬಂದು ಏನೇನು ಸುಳ್ಳಿದ್ರ ಅವನು ಬಲಿಕಿನ ಮುಂಡಿ ನೋಡ್ರಿ ಅಂದ್ರೆ ಎಡ್ಡು ಕುದುರೆ ಹೊಳ್ಳಿ ಬಂದು ಹೌದು 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 ಹೊಳ್ಳಿ ಬಂದು ಸಿಕಂದರ್ ಲೋಬಿ ರಾಜಾಗ ಹೇಳ್ತಾರೆ ಇಲ್ಲಿ ಏನತ್ತ ನಿನ್ನೆ ಹೋಗುದು ಖರೆ ಅದತ್ರಿ ಅಲ್ಲಿ ಮಂದಿನೂ ಹೇಳ್ಯಾದ ಅವಾಗ ಲೋದಿ ಅಂದತ್ ಮತ್ತ ನೀವೇನ್ ಅವ್ರ ಕಡೆ ಅನ್ಸತ್ತಿಂದ ಬಂದ್ರಿ ಏನೋ ಅಂದತ್ತ ನೋಡ್ರಿ ಮತ್ತೆ ನೀವು ಸುಳ್ಳುಗಳು ಹೇಳಿರಿ ನೋಡ್ರಿ ಅವನಿಗೆ ಕರೆಸ್ರಿ ಹಾ ಯಾರಿಗೆ ಕಬೀರ್ಗ ಪರೀಕ್ಷೆ ಮಾಡೋಣ್ರಿ ಏನದ ಪರೀಕ್ಷೆ ಮುಂಡಿ ಸುಟ್ಟಾದತ್ ಬೆಂಕಿ ಬಿದ್ದು ಅಲ್ಲಿ ಅವ್ರು ಹೇಳ್ಯಾರ ನಮಗ ಅಲ್ಲಿ ಅವ್ರು ಹೇಳ್ಯಾರ ಇಲ್ಲಿ ನೋಡೋಣ ಅಲ್ಲಿ ಇವನಿಗೆ ಪ್ರತ್ಯಕ್ಷ ಕರೆಸಿ ಹಾ ಖರೆ ಖರೆ ಇತ್ತಂದ್ರ ಅವಾಗ ಕರೆದ್ರತ್ರಿ ಹೌದು ಕಬೀರ್ ದಾಸ ಕರೆದು ಬಂದ ಸಿಕಂದರ್ ಲೋಬಿ ರಾಜನ ಮುಂದೆ ಬಂದ ಕಳಿ ಅಂಗಿ ಅಂದವ ಹೇ ಮೈ ಮೇಲಿನ ತೆಗಿಯೋದು ಹಸರ ಕಳಿ ಅಂಗಿ ಕಳೆದ ನಿತ್ತ ನೋಡ್ತಾರ ಬಲಿಕಿನ ಮಂಡಿ ಮ್ಯಾಗ ಬೆಂಕಿ ಕೆಂಡು ಬಿದ್ದು ಸುಟ್ಟು ಬಿಟ್ಟ ಸುಟ್ಟುದು ಕಾಣಿಸ್ತು ಹಾ 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 ಯಾನ ಹರ್ಕತ್ತಿಲ್ಲ ಹೇಳಿ ಸಿಕಂದರ್ ಲೋಬಿ ತಲೆ ಮ್ಯಾಗ ಹಸ್ತಿಟ್ಟ ಹೌದು ಇದು ಮಾತು ಯಾಕೆ ಹೇಳುದದ ಇವ್ರು ಶಾದೂರ್ ನಿಂದೆ ಆಡಿ ಯಾನ ರಾಜ ಆಸ್ಥಾನದೊಳಗೆ 18 ಮಂದಿ ನಿಂದೆ ಆಡಿತ್ ನೋಡು ಅವ್ರ ಪಾಪ ಎಲ್ಲ ಇವ್ರು ತೊಗೊಂಡ್ರತ್ ನೋಡು ಆಡ್ದವ್ರು ಹಂಗ ನಾವು ಮೊದಲು ವಿಚಾರ ಮಾಡಬೇಕು ಹೌದಲ್ಲ ಭಗವಂತ ಯಾವ ರೀತಿ ಅದಾನನ್ನೋದು ಯಾರಿಗೆ ಹೇಳಲಕ್ಕ ಬರೋದಿಲ್ಲ ಯಾವ ರೂಪದೊಳಗೆ ಬರ್ತಾನನ್ನೋದು ಹೇಳಲಕ್ಕ ಅವ್ರು ಕಾಣಿಸ್ಲಕ್ಕ ಅಟ್ಟೆ ನಮ್ಮಂಗಿರ್ತಾರ ಉಣುದು ಬೇರೆ ಇರ್ತದ ಅವ್ರೆಲ್ಲ ಮಾಡುದಂತ ಕಾರ್ಯ ಬೇರೆ ಇರ್ತದ ಒಮ್ಮ ರಾಜ ಒಮ್ಮ ಎಲ್ಲ ಸಭಾ ಮಂದಿರ ಎಲ್ಲ ಕರ್ಸದತ್ತ ರಾಜ್ಯ ಎಲ್ಲ ಮಂದಿಗೆ ಕರೆಸಿ ಏನು ಹೇಳ್ದ ಇಂದ ಈಸಾಕಿ ಮಳಿ ಬೀಳ್ತದ ಈಸಾಕಿ ಮಳಿ ಬೀಳ್ತದ ಸ್ವಾತಿ ಮಳಿ ಬೀಳಬೇಕಾಗಿತ್ತು ನಕ್ಷತ್ರ ಫಾಲ್ಟ್ ಆಗ್ಯದ ಬದಲಾಗ್ಯದ ನಕ್ಷತ್ರ ಬದಲಾಗಿ ಈಸಾಕಿ ಮಳಿ ಬೀಳ್ತದ ಈಸಾಕಿ ಮಳಿ ತಲೆಯಾಗ ಬಿತ್ತಂದ್ರೆ ನಿಮ್ಮ ಹನಿ ಬಿದ್ದು ಅಂದ್ರೆ ಊರ್ ಮಂದಿ ಎಲ್ಲ ಹುಚ್ಚಾಗ್ತೀರಿ ಏನು ಈಸಾಕಿ ಮಳಿ ಹನಿ ತಲೆ ಮೇಲೆ ಬಿತ್ತಂದ್ರ ಎಲ್ಲಾರು ಹುಚ್ಚಾಗ್ತಾರ ಊರ್ ಮಂದಿಗೆಲ್ಲ ಹುಚ್ಚಿಡಿತದ ಯಾರು ಹೊರಗೆ ಬರಬೇಡ್ರಿ ಒಟ್ಟೆ ಬರ್ಬೇಡ್ರಿ ಇಷ್ಟನೇ ಟೈಮಕ್ಕೆ ಈಸಾಕಿ ಬೀಳಿದ ಇಷ್ಟದ ಮಳಿ ಬೀಳುದದ ಅಂದ ಕೂಡಲೇ ನೀವೆಲ್ಲರೂ ನಾಳೆ 10 ಮುಳುಗುತ್ತಾನ ಮನ್ಯಾಂದ ಹೊರಗೆ ಬರಬಾರ್ದು ಅಂತೇಳಿ ಡಂಗರ್ ಸಾರಿ ಬಿಟ್ರಿ ರಾಜ ಡಂಗರ್ ಸಾರನ ಈ ಮಂದಿ ವಿಚಾರ ಮಾಡಿದ್ರತ್ತ ಈ ಗ್ರಾಮಸ್ಥರು ರಾಜ ಲಂಚ ತಿನ್ನಂಗ್ ಕಾಣಿಸ್ತಾನ ಯಾಕ ಈಸಾಕಿ ಮಳಿ ಬೀಳುದಿಲ್ಲ ನಾಳೆಗೆ ಸ್ವಾತಿ ಮಳಿನೇ ಬೀಳುದು ಸ್ವಾತಿ ಮಳಿ ಬೀಳ್ತದ ಸ್ವಾತಿ ಮಳಿಗೆ ಮುತ್ತು ಬೀಳ್ತಾವ ನಮಗೆಲ್ಲ ಮನ್ಯಾಗ ಕುಂಡ್ರಿಸಿ ತಾ ಬಳ್ಕೊಂಡು ಹೋಗ್ಬೇಕತ್ತ ನಮಗ ಅದಕ್ಕೆ ಸುಳ್ಳು ಹೇಳಕತ್ತಾನ ಸೋಮ ಹೊರಗೆ ಕುಣಿ ನಡ್ರಿ ಎಲ್ಲ ಅಂದ್ರಿ ಹೌದು ನೋಡು ನಡ್ರಿ ಅದೇನ್ ಮಾಡ್ತದ ಮಳಿ ಬಿದ್ರೆ ಹುಚ್ಚಂಗ್ ಹಿಡಿತದ ಹೇಳಿ ರಾಜ್ಯಕ್ಕೆ ರಾಜ 10,000 ಜನ ಹೊರಗೆ ಬಂದ್ಬಿಡ್ತು ಬಿದ್ದು ಬಿಡ್ತೀರಿ ಈಸಾಕಿ ಮಳಿ ಎಲ್ಲಾ ತಲೆಯಾಗ ಬಿದ್ದು ಹುಚ್ಚ ಹಿಡಿದು ಬಿಡ್ತು ಹುಚ್ಚ ಹಿಡಿಯೋಣ ಹಂಗೆ ಮಾಡ್ಲಕ್ಕ ಹುಚ್ಚ ಹಿಡಿಯೋಣ ಅಂಗಿ ಹರ್ಕೊಂಡು ಕುಣಿಲಕತ್ತ ಇಡೀ ಊರೇ
ಇಡೀ ಊರೇ ಹುಚ್ಚತ್ತಿ ಕುಣಿಲಕತ್ತು ಎಲ್ಲಾರು ರಾಜವಾಡ್ಯಕ್ಕೆ ಹೋಗುನು ಅಂತೇಳಿ ಹೊಂಟತ್ರಿ 10,000 ಹೆಣ್ಣು ಗಂಡು ಮೇ ಹರ್ಕೋತು ಕುಣ್ಕೋತ ಹೊಂಟತ್ತ ಅವ್ರ ಒಳಗಂದ್ರತ್ತ ರಾಜ ಪ್ರಧಾನಿ ಇಡೀ ಊರಿಗರೆ ಹುಚ್ಚ ಹಿಡಿತು. ಅವ್ರೇ ಇಲ್ಲಿಗೆ ಬಂದ್ರು. ನಮ್ಮ ವಾಡ್ಯದ ಕಡೆ ಬರ್ಲತ್ತಾರ. ನಾವ್ ಹೆಂಗ ಮಾಡು ನನ್ನ ಪ್ರಧಾನಿ ಕೇಳ್ದ. ಪ್ರಧಾನಿ ಅಂದತ್ತ ಹೆಂಗ ಮಾಡುನ್ರಿ ನಾ ರಾಜ ಅಂದತ್ತ ನಾವು ಅಂಗಿ ಹರ್ಕೊಂಡು ಅವ್ರಂಗೆ ಕುಣ್ಕೋತ ಇದ್ರ ಹೋಗು ನಡಿ ಅಂದ್ರೆ ಉಳಿತೇವು ಅಂದ್ರೆ ಬಿಡ್ತಾರ ಮಕ್ಕಳು ಅವ್ರು ನಮಗ. ಇಲ್ಲಾಂದ್ರೆ ಊರೆಲ್ಲ ಹುಚ್ಚ ಹುಚ್ಚತ್ತ ನಮಗ್ ಕೊಂದೇ ಬಿಡ್ತಾವು. ಹೌದು ಹೌದು. ಇವ್ರು ಇಬ್ರು ಅಂಗಿ ಹರ್ಕೊಂಡ್ರತ್ತ ಅವ್ರಂಗ ಮಾಡ್ಕೊಂಡು. ಹೌದು ಹೌದು ಹೌದು. ಏನು ಕುಣ್ತತಿ ಬಿದ್ರ ಭೇಟಿ ನಡೀತತ್ರಿ ಅಗಸ್ಯಾಗ. ಹೌದು ಹೌದು. ಕುಣಿಲಕತ್ತ ಕೆಟ್ಟ ಘಾನ ಸಂಡಾಸ ಕುಣಿಲತ್ತ ಜನ ಖರೆ ಕುಣಿರ್ದಾಗ ಫರಕ್ ಆಯ್ತು. ಕುಣಿದ್ರದಾಗ ಏನು ಫರಕ್ ಮತ್ತ ಹೆಂಗ ಕುಣಿರ್ದಾಗ ಫರಕ್ ಆಯ್ತು. ಇವ್ರಿಬ್ರು ಶಾಣರಿದ್ರ ಕರೆ ಮಂದಿಗೆ ಹುಚ್ಚಾಗಿರು. ಇವ್ರು ಕಲ್ಲ ಮುಳ್ಳ ಘಾನ ನೋಡಿ ಕುಣಿತೀವಿ ಅಡ್ಡು ಅವು ಎಲ್ಲ ಕುದ್ರ ಮ್ಯಾಗ ಕುಣಿತೀವಿ. ಏನು ಕುಣಿತ ಏನು ಹರ್ಕತ್ತಿಲ್ಲ ಯಾಕ್ರಿ ಈಗ ನಿಮಗಿದು ಯಾಕೆ ಹೇಳುದದ? ಯಾಕ ಅವರು ನಮ್ಮಂಗಿರ್ತದ ಕರೆ ಕುಣಿತ ಬೇರೆ ಇರ್ತದ. ಇದು ನಿಮ್ಗೆ ಗೊತ್ತಾಲಿ. ಅವ್ರು ಕಲ್ಲ ಮುಳ್ಳ ನೋಡಿ ಕುಣಿ. ಅವರು ಸಾಧುರು ನಮ್ಮಂಗಿರ್ತಾರ ಕಲ್ಲ ಮುಳ್ಳ ನೋಡಿ ಕುಣಿತಾರ ಮಕ್ಕಳವ್ರು. ನಾವು ಸೊಮ್ಮು ಕುಣಿತೇವು. ಹೆಬ್ಬಟ್ಟು ಹೊಡೆದ್ರು ಹೊಡೆದ್ರು ನೋಡಲ್ಲ, ಹಂಗೆ ಹರಿದ್ರು ನೋಡಲ್ಲ. ಹೌದು ಹೌದು ಹೌದು. ಹಂಗ ನಮ್ಮ ಕುಣಿತ ನೀವು ಬ್ಯಾರೆ ಮಾಡತ್ತ ಬರ್ರಿ. ಹೌದು ಅವ್ರಂಗೆ ನಮ್ಮಂಗ ಹಾರತ್ತೇಳಿ ತಿಳಿಬ್ಯಾಡ್ರಿ. ನಾನು ಕಲಿಬೇಕತ್ತಿ ನಿಮ್ಮಂಗ ಕುಣು ಖರೆ. ನಾವೆಲ್ಲ ಬಹಳ ದಿನ ಇದು ಟೆನ್ಷನ್ ಮಾಡಿದೇವ್ ನಾವು. ಹೌದು ಹೌದು. ನಿಮ್ಗೆ ಹಲಿಗಿಲ್ಲ ರೀ ಕುಣಿ ಪಕ್ಕಿ ನೀವು. ಹೌದು ಹೌದು. ನಾವೆಲ್ಲ ಹನಿಗ್ಯಾಗ ಕುಣು ಮಂದಿ. ಹಂಗ ಜಗತ್ತದೊಳಗ ಮಾತ್ಮರ ಕುಣಿದು ಬ್ಯಾರೆ, ನಾವು ಕುಣಿದು ಬ್ಯಾರೆ. ಹೌದು ಹೌದು ಹೌದು. ಅದಕ್ಕ ಹೆಂಗ ನಾವು ನೋಡುದು ಏನಾಗಬೇಕು? ಪರಮಾತ್ಮಗೆ ಚಂದ ಕಾಣಿಸ್ಬೇಕು. ನಿಮ್ಮ ಕುಣಿತ ನಾವು ಮಾಡುದು ಎಲ್ಲ ಫ್ಯಾಷನ್. ನೀವು ಯಾನ್ ಪ್ಯಾಶನ್ ಮಾಡ್ತೀರಿ ಅದು ಯಾರಿಗೆ ಚಂದ ಕಾಣಿಸ್ಬೇಕು? ಮಂದಿಗ್ರಿ. ಪರಮಾತ್ಮಗೆ ಚಂದ ಕಾಣಿಸ್ಬೇಕು. ಪರಮಾತ್ಮಗೆ ಪರಮಾತ್ಮ ನೋಡ್ಲಕ್ ಬರ್ತಾನ್ರಿ. ಅಗದಿ ಫ್ಯಾಷನ್ ಮಾಡ್ಕೊಂಡು ಊರಾಗ ಹೊಂಟೇವ್ ಅಂದ್ರೆ ಮಂದಿ ಎಲ್ಲ ನೋಡ್ತದ. ಮಂದಿಗೆ ಚಂದ ಕಾಣಿಸ್ಬೇಕು. ತಮ್ಮ ಮಾಸ್ತರ ಅಣುರಣು ತಣು ಕಾಷ್ಟದೊಳಗೆ ತುಂಬಿಕೊಂಡಾನ ಪರಮಾತ್ಮ ಅವ ಇಲ್ಲ ತಿಳಿಬೇಡ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ, ಅವ ಇಲ್ಲ ಹೇಳಿ ನೀ ತುಡುಗು ಮಾಡ್ತಿ. ಖರೆ ಅವ ನೀ ತುಡುಗು ಮಾಡುದು ನೋಡ್ಯಾನೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನೆ, ನಾವು ಮಾಡುದು ಫ್ಯಾಷನ್, ನೀ ಮಾಡುದು ಫ್ಯಾಷನ್. ನಿನ್ನ ಗುರುವಿಗೆ ಒಳ್ಳೇದು ಕಾಣಿಸ್ಬೇಕು, ನಿನ್ನ ಪರಮಾತ್ಮ ಕಾಣಿಸ್ಬೇಕು. ಅವಾಗ ಹೆಣ್ತಿನೂ ಫ್ಯಾಷನ್ ಮಾಡ್ತಾರ. ನಮ್ಮ ಹೆಂಡ್ರು ಮಾಡ್ತಾರ, ನಿಮ್ಮ ಹೆಂಡ್ರು ಮಾಡ್ತಾರ. ಅವ್ರ ಫ್ಯಾಷನ್ ಅಂತೂ ಈಗ ಬ್ಯೂಟಿ ಪಾರ್ಲರ್ ಬಂದಾವ್, ಗೊತ್ತಿಲ್ಲ ನಿಮ್ಗ? ಯಾವ್ದು ಪಾರ್ಲರ್ದ್ರಿ ನಮಗೆ ಏನ್ ಮಾಡೋದು ಕರ್ತವ್ಯ. ಫ್ಯಾಷನ್ ಮಾಡುದು ಒಬ್ಬಕ್ಕಿ ಹೆಣ್ಮಗಳು ಪ್ಯಾಶನ್ ಮಾಡಿದ್ರೆ ಯಾರಿಗೆ ಚಂದ ಕಾಣಿಸ್ಬೇಕಂದ್ರೆ ತನ್ನ ಗಂಡಗೆ ಚಂದ ಕಾಣಿಸ್ಬೇಕದು. ಏನು ತನ್ನ ಹೆಂಡತಿ ಮಾಡು ಪ್ಯಾಶನ್ ತನ್ನ ಗಂಡಗೆ ಚಂದ ಕಾಣಿಸಪ್ಲೆ ಮಾಡಬೇಕು. ಜಗತ್ತದ ಒಳ್ಳೇದು ನಿನಗೆ ಪತಿವರ್ತ, ನಿನಗೆ ಗರ್ತ್ಯನು ನಾಮ ಬರ್ತದ. ನೀ ಮಾಡು ಪ್ಯಾಶನ್ ಇನ್ನೊಬ್ಬರಿಗೆ ಚಂದ ಕಾಣಿಸಂಗ ಮಾಡ್ವಿ, ನೀ ಒಂದು ದಿನ ಕೆಡ್ತಿ. ಇದು ತೆರೆಯಾಗ ಬರೆದಿಟ್ಟುವ. ಹೌದು ಹೌದು ಹೌದು. ನೀ ಮಾಡು ಪ್ಯಾಶನ್ ಇನ್ನೊಬ್ಬರಿಗೆ ಚಂದ ಕಾಣಿಸಂಗ ಮಾಡಿ ಅಂದ್ರೆ ನೀ ಕೆಡತಿ ಅನ್ನೋದು ಶಾಶ್ವತ ಹೇಳ್ತದ. ಹೌದು. ಹಂಗ ಜಗತ್ತದೊಳಗ ತಮ್ಮ ಸಂಸಾರದೊಳಗ ನೀವು ಬೇಕಾದ ಮಾಡ್ರಿ. ಹೌದು. ಅದಕ್ಕೆ ಯಾರು ಏನೂ ಕೈ ಹಿಡಿಯಲ್ಲ. ಖರೆ ಅದು ಯಾರಿಗೆ ಕಾಣಿಸ್ಬೇಕು ಅಂದ್ರೆ ಭಗವಂತಗೆ ಚಂದ ಕಾಣಿಸ್ಬೇಕು. ಅವ ಓಡೋಡಿ ನಿಮ್ಮ ಮನೆಗೆ ಬರಬೇಕು. ಹೌದಲ್ರಿ? ಏಕನಾಥ್ ಮಹಾರಾಜರು, ತುಕಾರಾಮ್ ಮಹಾರಾಜರು, ದಾಮಾಜಿ ಪಂತರು, ಯಾರು ಜಿಜಾಬಾಯಿ, ಸಕುಬಾಯಿ, ಅನ್ಗಡ್ ಫಕೀರ್ರು ಓಡಿ ಬಂದಾನಿಲ್ಲ. ಹೌದು ಹೌದು. ಫಕೀರನ ನೆನಪತ್ತು. ಮತ್ತೆ ಏನಾಯ್ತು? ಒಬ್ಬ ಈ ಬುಡ್ಡಗಳ ಪೈಕಿ ಅಡ್ನಾಡ್ ಫಕೀರ್ ಇದ್ದತ್ತ. ಅನಗಡ ಫಕೀರ್ ಮನೆ ಆಗಿರ್ಲಿಲ್ಲ, ಫಕೀರ್ಗಳು ಆಗಿರ್ಲಿಲ್ಲ. ಹೌದು ಹೌದು. ಅನಗಾಡ ಫಕೀರ ಅಂದ್ರ ಯಾರು ನೀಡಿದ್ರು ಅವನ ಕಪಾಲಿ ತುಂಬುತ್ತಿತ್ತಿಲ್ಲ. ಬಡ್ಡಕ್ಕ ತೂತ್ಗೀತ್ ಬಿದ್ದ ಅವನ ಹಂತಿಲಿ ಅಂತ ಜಾದು ಇತ್ತು. ಯಾರು ನೀಡ್ತಾರ ನೋಡ್ರಿ ಅದು ಮಾಯಿ ಮಾಡಿಬಿಡ್ತಿದ. ಗಪ್ಪೆ ಒಟ್ಟಪ್ಪೆ ಕಪಾಲಿ ಮರಿಬಿಗೆ ಊರೆಲ್ಲ ಹಾಕದ್ರ ಮೀರಿ ಕಪಾಲಿ ತುಂಬುತ್ತಿತ್ತಿಲ್ಲ. ಅದಂತ ಕಪಾಲಿ ನೋಡ್ಬೇಕು. ಇವ್ರು ಸತ್ತು ಪರೀಕ್ಷೆ ಅಂತೇಳಿ ಅವನ ಹೆಸರಿ ಅನಗಾಡ ಫಕೀರ್ ಇತ್ತು. ಎಲ್ಲಿಗೆ ಹೊಂಟವ? ಊರಾಗ ಭಿಕ್ಷಾ ಬೇಡ್ಕೋತ ಬಂದ. ಇಲ್ಲಿ ತುಕಾರಾಮ್ ಮಾರಾದ್ರ ಮನಿ ಅದತ್ತ. ಹೌದು. ದೇವು ಆಳಂದದೊಳಗ ತುಕಾರಾಮನ ಮನಿ ಅದತ್ತ. ಭಾಳ ದಾನಸೂರ ಅದಾನತ್ತವ. ಭಾಳ ದಾನಸೂರ ಅಂದ್ರೆ ಏನೇನು ದಾನ ಮಾಡ್ಯಾನ? ಏನು ಮಾಡ್ಯಾನ? 1000 ಎಕರೆ ಜಮೀನ
ನಿತ್ತಲ್ಲಿ ದಾನ ಮಾಡ್ಯಾನ. ಹಾ ಅವನ ರಾಜವಾಡ್ಯ ಅವನ ಅಂಬಾರಿ ಹಿನ ನೋಡ್ಲಕ್ಕೆ ಜನ ಹೋಗ್ತಿತ್ತ. ದೊಡ್ಡ ದೊಡ್ಡ ಅಡತುಗಳು ಎಲ್ಲ ಖಲಾಸ್ ದಾನ ರೂಪದಿಂದ ಪಂಢರಪುರಕ್ಕೆ ಬಂದಾನವ. ಹಾ ಅವಾಗ ದೇವು ಆಳಂದಕ್ಕ ಇವ ಅನಗಡ ಫಕೀರ್ ಹೋದ. ಹಾ 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 ಆ ಭಿಕ್ಷಾ ಬೇಡ್ಕೋತ ತುಕಾರಾಮನ ಮನೆ ಇಡೀ ಊರೆಲ್ಲ ಬೇಡ್ಕೊತ ಹೋದಾನು. ಎಲ್ಲ ಊರು ಬೇಡ್ಕೋತ ಬಂದ. ಮುಂದೆ ತುಕಾರಾಮನ ಮನೆ ಇತ್ತು. ಹೌದು. ತುಕಾರಾಮನ ಮನ್ಯಾಗ ಇದ್ದಿತ್ತಿಲ್ಲ. ಎಲ್ಲಿ ಹೋಗಿದ್ದ? ಹೊರಗೆ ಹೋಗಿದವ ಸಂಚಾರ ಮಾಡ್ಕೋತ ಅಭಂಗ ಹೇಳ್ಕೋತು. ಹಾ 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 ಮನಿ ಒಳಗೆ ಅವನು ಮಡದಿ ಬೀಸ್ತಿಳು. ಯಾರು? ಜೀಜಾಬಾಯಿ. ಹಾ ಇಲ್ಲಿದು ಜ್ವಾಳ ಗೋಳೆ ಮಾಡ್ಕೇಸಿಂದ ಬೇಡ್ಕೊಂಡು ತಂದು ಬೀಸ್ತಿಳು. ಮನೆಗೆ ಬೀಸುದೇನ್ರಿ ಅವಾಗ? ಮತ್ ಮನ್ಯಾಗೆ ಬೀಸುದಲ್ಲ. ಮತ್ತೆ ಗಿರ್ನಿ ತ್ಯಾನಿದ್ದಿತ್ತಲ್ಲ ಅವಾಗ ಅಲ್ಲಿ ಗಿರ್ನಿ ಬರ್ಬೇಕು. ಇವ ಏನ್ ತೆಲಿಗಿಲಿ ಕೆಟ್ಟದ ಒಂದು ಹಳ್ಳದ ನೀರ ಕಿಲೋಮೀಟರ್ ಗದ್ಲಿ ಹೋಗಿ ಹಳ್ಳಕ್ಕೆ ನೀರು ತರುವುದು, ಮನ್ಯಾಗ ಬೀಸಿ ಉಣುದು. ಅಂತ ಹಿರಿಯರ ಕಾಲಿತ್ತದು. ಹೌದು ಹೌದಿಲ್ರಿ? ಈಗ ಬೇರೆ. ಈಗ ಹೆಂಗ? ಹೊರಗೆ ತಿನ್ನೋದು, ಮನ್ಯಾಗ ಬಂದು ಹೇಳುವುದು. ಈಗ ದಾಬಾದಾಗ ತಿನ್ನೋದು, ಮನ್ಯಾಗ ಬಂದು ಹೆಡಿಗಟ್ಲಿ ಹೇಳುದು. ಕಾಲ ಬದಲಾಗ್ಯದ. ಹಾ ಹೌದಿಲ್ರಿ? ಹೌದು ಹೌದು. ಹಂಗ ಏನಿತ್ತು ಅಂತ ಕೇಳಿದ್ರೆ ತುಕಾರಾಮನ ಮನೆಗೆ ಬಂದ. ಈಕಿ ಬೀಸಲತ್ತಾಳ ಜೀಜಾಬಾಯಿ ಬೀಸಲತ್ತಾಳ. ತುಕಾರಾಮನ ಮಗಳು ಭಾಗೀರಥಿ ಅಂತ ಹೇಳಿ ಒಂದು 6 ವರ್ಷದ ಹುಡುಗಿ ಹೊರಗೆ ಆಡ್ತಿತ್ತು ಅಂಗಳಾಗ. ಇವ ಭಿಕ್ಷಾ ಅನಾಟಿಗೆ ಆಕಿ ಓಡಿ ಹೋದು. ಹುಡುಗಿ ಒಳಗೆ ಹೋಯ್ತು. ಹುಡುಗಿ ಓಡಿ ಹೋಗಿ ಅವು ಬೀಸುದು. ಆ ಬೀಸು ಕಲ್ಲೊಂದು ಹಿಟ್ಟ ಓಡಿ ಹೋಗಿ ಮುಟ್ಟಿಗೆಯಾಗ ತುಂಬ್ಕೋತು. ಹಿಂಗೆ ಮುಟ್ಟಿಗೆಯಾಗ ತುಂಬ್ಕೊಂಡು ಅವನಿಗೆ ನೀಡ್ಲಾಕ ಓಡಿ ಬರ್ತಿಳು. ಫಟ್ನೆ ಕೈ ಹೊಡೆದಳಕ್ಕಿ ಅವ್ರವ್ವ ಜೀಜಾಬಾಯಿ. ನೀವು ಎಂಥವ್ರು ಹೊಟ್ಟಿಲಿ ಎಂಥದ್ದು ಹುಟ್ಟಿದೆ. ನಿಮ್ಮಪ್ಪ ಒಂದು 1000 ಎಕರೆ ಎಲ್ಲ ಖಲಾಸ್ ದೇಗಲ್ ಮಾಡ್ಯಾನ. ನೀ ಮಾಡೋದನ್ನ ಬೇಡ್ಕೊಂಡು ತಂದು ಜ್ವಾಳ ಹಿಟ್ಟು ಬೀಸಿದ್ರೆ ಹಿಟ್ಟು ತೊಗೊಂಡು ಓಡ್ಲತ್ತಿದಿ. ಎಂಥದ್ದು ಹುಟ್ಟಿದೆ ಮಗಳಿಗೆ. ಫಟ್ನೆ ಕೈ ಹೊಡೆದಳು. ಹಿಟ್ಟೆಲ್ಲ ಚೆಲ್ಲಿ 3 ಬಟ್ನಾಗ ಹಿಟ್ಟು ಉಳಿತು. ಎಟ್ಟು ಹಿಡಿಬೇಕು ಅಟ್ಟೆ. 3 ಬಟ್ನಾಗ ಹಿಟ್ಟು ಉಳಿತು. ಅಟ್ಟರಿ ಉಳ್ದ ಅಂತೇಳಿ ಭಾಗೀರಥಿ ಹೊರಗೆ ಬಂದಳು. ಅವನು ಕಪಾಲಿ ಒಳಗೆ ನೀಡಿದ್ರ ಕಪಾಲಿ ತುಂಬಿ ಚೆಲ್ಲಲಕತ್ತು. ನೋಡ್ರಿ ಹಂಗ ಶಕ್ತಿ ಹೆಂಗದ. ಅವಾಗ ಅನಗಾಡ ಫಕೀರ ಕಪಾಲಿ ತೆಳಗಿತ್ತ ಹುಡುಗಿಗೆ ನಮಸ್ಕಾರ ಮಾಡ್ಯಾನ. ಎತ್ತಿ ಬಗಲಾಗ ಎತ್ತನ. ಊರು ತಂಗಿ ಬೇಡ್ಕೊಂಡ್ರೆ ನನ್ನ ಕಪಾಲಿ ತುಂಬಿಲ್ಲ. ನಿನ್ನ 3 ಬಟ್ಟೆ ಹಿಟ್ಟಿನೊಳಗೆ ನಿನ್ನ ಕಪಾಲಿ ತುಂಬುತ್ತ. ಏನು ಶೇಣೆ ಇದೆಯಾ ಬಾಯಿ? ಇಂಥ ಮಕ್ಕಳು ಜಗತ್ತದೊಳಗೆ ಹುಟ್ಟಬೇಕಂತೇಳಿ ಮಗಳಿಗೆ ಹೊತ್ಕೊಂಡು ತಿರುಗಾಡನ ಅನಗಡ ಫಕೀರ. ಅವಾಗ ಆ ಹುಡುಗಿ ಹತ್ತದತ್ತ. ಹಿನಮಿನಮ್ ಅನ್ರಿ ನನಗತ್ತ. ನೋಡ್ರಿ ಹಿನಾಮ್ ಅನ್ರಿ ಅತ್ತ ಹುಡುಗಿ. ಹೌದು ಹೌದು. ಅದಕ್ಕೆ ಮಾತ್ಮರ ಇದು ನಾವು ಅಂದಂಗ ನಾವು ಇದ್ದಂಗ ಇದು ಇರುವುದಿಲ್ಲ. ಈ ಕಣ್ಣಿಗೆ ಏನು ಕಾಣಿಸ್ತದೆ ಅಲ್ಲ ಇದು ಇರುವುದಿಲ್ಲ. ಹಂಗ ಇದ್ದಂಗ ಇಲ್ಲತ್ತೀರಿ. ಎಲ್ಲಾ ಬದಲಾಕೋತ ಬಂದದ. ಏನೇನು ಬದಲಾಗ್ಯದ? ಎಲ್ಲ ನೀನು ಬದಲಾಗಿದೆಯಲ್ಲ. ನಾ ತೀಕೆ ಇದ್ದ ನನಗೇನಾಗ್ಯದ? ಹಿಂಗೆ ಇದೀನಿ ಮಹಾರಾಜ್ರ. ನಾ ಹಿಂಗೆ ಇರಂಗೆ ಇದ್ದ. ಎಲ್ಲನೇ ಬದಲಾಗ್ಯದ. ಎಲ್ಲ ಈ ಹಳ್ಳೂರು ಸತ್ಯಪ್ಪನು ಬದಲಾಗ್ಯಾನತ್ತೀರಿ. ಎಲ್ಲ ಬದಲಾಗ್ಯಾವ. ಕರಿ ಹೋಗಿ ಬಿಳಿ ಹೋಗ್ಯಾವ. ಬಾಯನ್ ಹಲ್ಲು ಹೋಗ್ಯಾವ. ಕಣ್ಣು ಹೋಗ್ಯಾವ. ಇನ್ನ ಏನಾಗ್ಬೇಕು ನಿಮ್ಗೆ? ಯಾಕ್ರಿ ಎಲ್ಲ ಹೋಗ್ಯಾವ. ನಾವು ಕರಿದು ಹಚ್ಕೋತೇವು. ಬಾಯಾಗ ಹಲ್ಲು ಹಾದುದು ಮತ್ತೊಂದು ಹಚ್ಕೋ. ಯಾವ ಒಂದು ಉಳ್ಯಾಲವು ದಂಡಿಗೆ ಹೋಗಿದೆಲ್ಲ. ನಮ್ ಗೌಡ್ರಿ ಇದಕ್ಕಿದ್ದಂಗೆ ಹಾರಲ್ಲ. ಅವನು ದೌಡಿ 4-5 ಹೋಗ್ಯಾವ. ನನಗೆ 4-5 ದಿನ ಆಯ್ತು ನಡಿ ಚಡ್ಚಾಡ್ಕತ್ತ ಹಚ್ಚ. ಹೌದು ಹೌದು ಹೌದು. ಇದೆಲ್ಲ ಶ್ರಾವಣ ಮುಗೇನ ಹಾಕೊಂಡು ಬರ್ತೀನಿ. ದನಗೋಳ್ದಾಕಿರಲ್ದು ಎಂತವಾಗಿರಲ್ಲ ನಾ ಹೇಳಿದ. ಹೌದು ಹೌದು ಹೌದು. ಅದಕ್ಕೆ ಇದ್ದಂಗೆ ಇರುವುದಿಲ್ಲ ನಮ್ಮ ವಾದ. ಎಲ್ಲ ಬದಲಾಗ್ತದೆ. ಎಲ್ಲ ಹೆಂಗೆ ಬದಲಾಗ್ತದೆ ನೋಡೋಣ. ಹಿಂದಕ್ಕಿಂದಕ ಈಗಿಂದಕ ಹೇಳೋರಿದ್ದೀರಿ. ಕಣ್ಣಿಗೆ ಕಾಣುವುದೆಲ್ಲ ಇದ್ದಂಗ ಇರುವುದಿಲ್ಲ. ಆಗೋದಪ್ಪ ಬದಲ ಮರ್ತ್ಯದೊಳಗ ಹೊಟ್ಟೆದ ಮ್ಯಾಲ ಸಾವ ಬೆನ್ನ ಹತ್ಯದ ಹಿಂಬಾಲ. ಹಿಂಗದ್ರಿ ಚಾಲು ಬದಲಾಗ ಚಾಲ. ಮರ್ತ್ಯದೊಳಗ ಹೊಟ್ಟೆದ ಮ್ಯಾಲ ಬೆನ್ನ ಹತ್ಯದ ಹಿಂಬಾಲ.
ಸಾವ ಬೆಲ್ಲ ಹತ್ತದು ಹಿಂಬಾಲ ಮರ್ತದೊಳಗ ಹುಟ್ಟಿದ ಮ್ಯಾಲ ಸಾವ ಬೆಲ್ಲ ಹತ್ತದು ಹಿಂಬಾಲ ನೀಗೆ ಕಾಣುವುದಲ್ಲ ದಂಗ ಇರುವುದಿಲ್ಲ ಕಣ್ಣಿಗೆ ಕಾಣುವುದಲ್ಲ ದಂಗ ಇರುವುದಿಲ್ಲ ಆಗೋದಪ್ಪ ಬದಲ ಮರ್ತದೊಳಗ ಹೊಟ್ಟೆದ ಮ್ಯಾಲ ಸಾವ ಬೆನ್ನ ಹತ್ಯದು ಹಿಂಬಾಲ ಮರ್ತದೊಳಗ ಹೊಟ್ಟೆದ ಮ್ಯಾಲ ಸಾವ ಬೆನ್ನ ಹತ್ಯದು ಹಿಂಬಾಲ ಕಾಣುವುದಲ್ಲ ಗಂಗ ಇರುವುದಿಲ್ಲ ಕಳ್ಳಿಗೆ ಕಾಣುವುದಲ್ಲ ಗಂಗ ಇರುವುದಿಲ್ಲ ಆಗೋದಪ್ಪ ಬದಲ ಮಟ್ಟದೊಳಗ ಹೊಟ್ಟೆದ ಮ್ಯಾಲ ಸೌದೆಲ್ಲ ಹತ್ತದು ಎಂಬಾಲ ಮಟ್ಟದೊಳಗ ಹೊಟ್ಟೆದ ಮ್ಯಾಲ ಸೌದೆಲ್ಲ ಹತ್ತದು ಎಂಬಾಲ ಮನೆಗ ಬೀಸಿ ಮಾಡ್ತಿದ್ರು ರೊಟ್ಟಿ ಉಂಡವರೆಲ್ಲ ಬಾಳಿರುವ ಗಟ್ಟಿ ಕೂಸ್ತಿ ಪಡಗ ಮುಂಡಿ ಹೊಡಗರ ಬಿದ್ದಂಗ ಉಳುಕಲ್ಲೇನ ಕ್ವಾಟಿ ಮನೆಗ ಬೀಸಿ ಮಾಡ್ತಿರೋ ರೊಟ್ಟಿ ಉಂಡವರೆಲ್ಲ ಬಾಳಿದ್ರು ಗಟ್ಟಿ ಕುಸ್ತಿ ಪಳಗ ಮುಂಡಿ ಹೊಡೆದರೆ ಬಿದ್ದಂಗ ಉರುಕಲ್ಲೇನ ಕ್ವಾಟಿ ಇದು ಎಂತಾದಪ್ಪ ಕಲಿ ಕಾಲ ಈಗ ಕುತ್ತಗೆಗೆ ಬಂದಾದ ಸೂರ ಇದು ಎಂತಾದಪ್ಪ ಕಲಿ ಕಾಲ ಈಗ ಕುತ್ತಗೆಗೆ ಬಂದಾದ ಸೂರ ಕಾಣುವುದಲ್ಲ ಕಣ್ಣಿಗೆ ಕಾಣುವುದಲ್ಲ ಇದ್ದಂಗ ಇರುವುದಿಲ್ಲ ಇದ್ದಂಗ ಇರುವುದಿಲ್ಲ ಕಣ್ಣಿಗೆ ಕಾಣುವುದಲ್ಲ ಇದ್ದಂಗ ಇರುವುದಿಲ್ಲ ಕಣ್ಣಿಗೆ ಕಾಣುವುದಲ್ಲ ಇದ್ದಂಗ ಇರುವುದಿಲ್ಲ ಆಗೋದಪ್ಪ ಬದಲ ಮಧ್ಯದೊಳಗ ಹೊಟ್ಟೆದ ಮ್ಯಾಲ ಸಾವೆಲ್ಲ ಹತ್ತದು ಹಿಂಬಾಲ ಮಧ್ಯದೊಳಗ ಹೊಟ್ಟೆದ ಮ್ಯಾಲ ಸಾವೆಲ್ಲ ಹತ್ತದು ಹಿಂಬಾಲ ಬಾವಿಗೊಂದು ಬಾರಿಯ ಕಟ್ಟಿ ಎತ್ತುಗಳಿಂದ ಹೊಡೆತಿದ್ರು ಮಟ್ಟಿ ಎಲ್ಲಿಂದ ಬಂತು ಕರೆಂಟ್ ಹುಟ್ಟಿ ಸಾವುದಾಯ್ತು ಬೆಲ್ ಕಟ್ಟಿ ಕಟ್ಟಿ ಮಾಸ್ತರ ತಿಳಿತಿಲ್ಲ ನಿನಗ ತಿಳಿತಿಲ್ಲ ಹಾ ಕನ್ನಡನೇ ಹಾಡ್ಲತ್ತೀರಿ ಅಲ್ಲ ಮತ್ತ ಬಾಯಿಗೊಂದು ಬಾರಿ ಕಟ್ಟಿ ಹಾ 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 ಬಾರಿ ಅಂದ್ರಿ ಏನ್ರಿ ಗೊತ್ತಿಲ್ಲ ನಿನಗ ಏನಪ್ಪ ಅಂದ್ರಿ ಹಿಂದಿನ ಕಾಲಕ್ಕಿದ್ದು ಅವು ಬಾರಿ ತ ಬಾರಿ ಮಟ್ಟಿ ಹೊಡೆದು ನೀರು ಉಣಿಸ್ತಿರು ನಾವು ಬಾರಿ ಗಿಡ ಅಂತ ಹಿಂಗತ್ತೇವ್ ನೋಡಿ ನೀ ತಿಳ್ಕೊಳ್ಳೋದು ಬ್ಯಾರಿ ಅದ ಅವಾಗ ಇಬ್ಬರು ಅಣ್ತಮ್ರು ಹಾ 2 ಎಕರೆ ಜಮೀನ ಹೌದು ಆ ಹೊಲದಾಗ ಒಂದು ಬಾಯಿ ಒಂದು ಬಾರಿ ಹಾ ಬಾರಿ ಅದಕ್ಕದು ಏನ್ ಮಾಡುದ್ರಿ ಗೌಡ್ರ ನೀರು ಉಣಿಸೋದು ಮಟ್ಟಿ ಹೊಡೆದು ಹಾ ಹಾ ಇಬ್ರು ಅಣ್ತಮ್ರು ತಮ್ಮ ಜೀವಮಾನ ಸಾಗಿಸ್ತಿರು ಆ 2 ಎಕರೆ ಹೊಲ್ದಾಗ ಸಾಗಿಸ್ಲಿಲ್ಲ ಅಕಸ್ಮಾತ್ ಅಮ್ಮ ಇಬ್ಬರಿಗೆ ಜಗಳ ಬತ್ತು ಬೇರೆ ಆಗೋಣ ಹಾ ಇಬ್ರು ಕೂಡಿ ಬ್ಯಾರೆ ಆಗೋಣ ಜಗಳ ಬರ್ತದ ಹಿಂಗ ನಾ ಕೂಡಿದಕ್ರನೆ ಬತ್ ಜಗಳ ಬತ್ತು ಇಬ್ರು ಕೂಡಿ ಮಟ್ಟಿ ಹೊಡೆದು ನೀರು ಉಣಿಸ್ತಿರು ಆ ದೊಡ್ಡವ ಬಂದು ಬಾರಿ ಕೆಡುಲಕ್ ನಿಂತ ಹಾ ಅಣ್ಣ ಹಾ ಹಾ
ಅವ ತಮ್ಮಿದ್ದವ ಮರಬಿಗೆ ಊರನ ಮಂದಿಗೆಲ್ಲ ಕರ್ಕೊಂಡು ಬಂದ ನ್ಯಾಯಿಗೆ ನ್ಯಾಯ ಪಂಚರಿಗೆ ಪಂಚರಿಗೆ. ಹೌದು. ನಮ್ಮ ಅಣ್ಣ ಪಾಲದನ ಬಾರಿ ಕೆಡುತ್ತಾನ್ರಿ. ಮತ್ ಮುಂದೆ ಹೆಂಗ್ರಿ ನಮ್ ಗತಿ? ಬರ್ರಿ ಅನ್ನನ ಹೋಯ್ತು ಪಂಚರಿ 4 ಮಂದಿ. ಹೌದು. ಹೋಗಿ ಬಾಯಿ ಸುತ್ತ ಹಾಕಿ ಬಾರಿ ಅದೆಲ್ಲ ನೋಡಿದ್ರು. ಏ ತಮ್ಮ, ಇಬ್ರು ಅಣ್ಣತಮ್ರಿ 2 ಎಕರೆ ಹೊಲ ಅದ, ಮಟ್ಟಿ ಹೊಡೆದು ಮೆಣಸಿಕಾಯಿ ಹುಣಸಿಕಾಯಿ ಏನಾರೆ ಉಳಿಗಡ್ಡಿ ಮಾಡ್ಕೊಂಡು ಜೀವನ ಸಾಗಿಸ್ತೀರಿ. ಬಾಯಿಗೆ ನೀರ್ ಅದಾವ, ನೀರವ ಬಾರಿ ಕೆಡುವುದು ತಪ್ಪಾಗ್ತದ. ಹೌದಲ್ಲ? ಬಾರಿ ಕೆಡುದ್ರಿ ಅಂದ್ರೆ ನೀರ್ ಹೆಂಗ್ ಉಣಸವ್ರು? ಸಾವಿರ ಹಂಗ ಇದು ನೀವು ಅಧೋಗತಿಗೆ ಹೋಗ್ತೀರಿ, ಹಂಗೆ ಮಾಡಬೇಡ್ರಿ, ನಮ್ಮ ಪಂಚರ್ ಮಾತು ಕೇಳ್ರಿ ಅಂತೇಳಿ ಹೇಳಿ ಬಂದರು. ಹಿರಿಯರು ಚಲೋ ಮಾಡ್ಯಾರ ಕೆಲಸ. ಅದು ಮಾಡಿ ಬಂದ್ರು. ಇಬ್ರದ್ದು ಮತ್ತೆ ಸಾಗವಾಗಿ ತಾವ್ ಕೆಲಸ ಮಾಡ್ಕೊತ ಹೊಂಟ್ರು. ಹೌದು. ಮುಂದೆ ಒಂದು 20 ವರ್ಷ ಆಯ್ತು. ಮತ್ತೆ ಜಗಳ ಬತ್ತು. ಮತ್ತೆ ಅದ್ರ ಸಂಬಂಧ ಮತ್ತ ಬಾರಿ ಕಾಲೆಗೆ ಹಾ ಮತ್ತೆ ಟೀಕಾವ್ ತಗೊಂಡು ಕೆಡುಲಕ್ಕೆ ಬಂದವ ಅಣ್ಣ. ಹಾ 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 ಮತ್ತೆ ತಮ್ಮ ಓಡೋಗಿ ಮರಬಿಗೆ ಮಂದಿಗೆಲ್ಲ ಕರ್ಕೊಂಡು ಮೊದಲಿನ ಮಂದಿ ಇತ್ತಿಯಲ್ಲ ಮತ್ತೆ ಇತ್ತು ಕರ್ಕೊಂಡು ಹಾದ. ಮತ್ತೆ ಅವ್ರು ಹಾದ್ರು. ಹಿಂದೊಮ್ಮೆ ಹೇಳಿದೆವು ಮತ್ತೆ ಜಗಳ ಆಡ್ಲತ್ತಾರ ಬರ್ರಿ ನಾನು ಹಾದ್ರು. ಮತ್ತೆ ಬಾರಿ ಸುತ್ತಾಗಟ್ಟಿ ಹಾಯ್ದು ಬಾಯಿ ಮ್ಯಾಗ ತಿರುಗಾಡಿ ನೋಡ್ತಾರ. ಅವ್ರು ಏನಂದ್ರು ಪಂಚರು, ಏ ಈಗ ಬಾರಿ ಕೆಡಬೇಕಾಗ್ತದ, ಕೆಡು ಅಂದ್ರು ಮಹಾರಾಜ್ರ. ಹಿಂಗೆ ಯಾವಾಗ ಪಂಚರು ಅದೇ ಪಂಚರ್ ಬಂದು ಕೆಡಬೇಕಾಗ್ತದ ಅಂದ್ರ ಮೊದಲು ಏನ್ ಹೇಳ್ಯಾರ ಅವರು? ಕೆಡಬೇಡ ಅಂದವ್ರು ಹೇಳ್ಯಾರ. ಈಗ ಬಂದು ಕೆಡು ಹೋತಾರಂದ್ರ ಬಹುತೇಕ ದೊಡ್ಡವನ ಕೈಲಿ ಲಂಚ ತಿಂದಂಗ ಕಾಣಿಸ್ತಾರ. ನಾನ್ ಚಲೋ ತಿಳ್ಕೊತೀನಿ, ಅವನು ಹಂಗೆ ತಿಳ್ಕೊ. ನಾಟ್ ಶಾಣೆನೇ ಇದ್ರಿ. ಅವ ಕೇಳ್ದ ಪಂಚರಿಗೆ, ಏನತ್ತ? ಹಿಂದೂ ಅಮ್ಮ ನೀವೇ ನ್ಯಾಯ ಮಾಡಿ ಹೋಗಿರಿ. ಹೌದಲ್ಲ? ಬಾರಿದಿಂದ ನಿಮ್ಮ ಪ್ರಪಂಚ ಅದ. ಹೌದು, ನಡೀತದ. ಕೆಡಬೇಡ ಮಡಿ ಏನಾರೆ ಮಾಡ್ಕೊಂಡು ತಿರ್ಲತ್ತೀರಿ, ಬಾರಿ ಕೆಡುಬೇಡ ಅಂದವ್ರು ನೀವೇ. ಹೌದು. ಈಗ ಬಂದ ಗ್ಯಾಸಿಂದ ಕೆಡುವತ್ತೀರಿ ಅಂದ್ರೆ ಎಟ್ಟು ತಿಂದಿರ್ಲಿ ಅಂತ ಖರೆ ಅದ ಮಾತ. ಅವಾಗ ಊರ್ ಪಂಚರ್ ಅಂದ್ರತ್ತ, ಏಯ್ ಕ್ವಾಡಗ ಬಾಯಾಗ ಬಿರ್ಸೆ ಕಾಣಿಸ್ತಾರ. ಮತ್ತ ತಪ್ಪಿತ್ತಂದ್ರೆ ಬಿರ್ಸಾಗವ್ರಿ ಅವರು. ಏ ಕ್ವಾಡಗ ಲಂಚ ಯಾಕ್ತೀನು ಮಗನ. ಹಿಂದಿನ ಕಾಲದಾಗ ಮಟ್ಟಿ ಅವಶ್ಯಕತೆ ಇತ್ತು, ಬಾರಿ ಅವಶ್ಯಕತೆ ಇತ್ತು. ಹಿಂದ 20 ವರ್ಷದಾಗ ಎತ್ತ ಮಟ್ಟಿ ಮಿಣಿ ಬಾರಿ ಬೇಕಾಗ್ಯೂ ಇದ್ದಕ್ರೆ ನೀರ್ ಮ್ಯಾಲ ಬರ್ತೀವಿ. ಈಗ ಬಟಾಣ್ ಹೊಡೆದ್ರೆ ಮೋಟರ್ ನೀರ್ ಮ್ಯಾಗ ಹೋಗಿತ್ತದ. ಈಗ ಬಾರಿ ಮಟ್ಟಿ ಅದಕ್ಕೆ ಹತ್ತದ ಮಗನ. ಈಗ ಕೆಡುವನ ಬೇಕಾಗ್ಯದ. 4 ಗುಂಟೆ ಹೊಲ ಬಿದ್ದದ, 4-5 ಗುಂಟೆ ಹೊಲ ಇಂಥ ತೋಟದ ಅಡಿಯಾಗಿ ಬಿದ್ದದ. ಹೌದು. ಈಗ ಕೆಡುಬೇಕಾಗ್ತದ. ಯಾನ್ ಶಾಣ್ಯಾರ್ರಿ ಹಿರಿಯರು. ಮೊದಲು ಅವರೇ ಇರ್ಲಿ ಅಂದವ್ರು, ಮುಂದೆ ಕೆಡು ಅಂದವ್ರು. ಹೌದು ಹೌದು. ಹೆಂಗ ಕಾಲ ಬಂದದ, ಅದು ಬದಲಾಗ್ತದ. ಬದಲಾಕೋತ್ ಹೊಂಟದ ಎಲ್ಲ. ಅದಕ್ಕ ನಮ್ಮ ಪಂಚರ್ ಹೇಳುದು ಮಾತು ಸತ್ಯದತ್ತ ತಿಳ್ಕೊಂಡು ಮತ್ತೆ ಮಾಡ್ಕೊಂತೀವಿ. ಹೆಂಗ ಬಾರಿಗೊಂದು ಬಾರಿಯ ಕಟ್ಟಿ ಎತ್ತುಗಳಿಂದ ಹೊಡಿತಿದ್ರು ಮಟ್ಟಿ, ಅಲ್ಲಿಂದ ಬಂತು ಕರೆಂಟ್ ಹುಟ್ಟಿ, ಸಾವುದಾಯ್ತು ಬಿಲ್ಗಟ್ಟಿ ಕಟ್ಟಿ. ಮುಣಿಗೋ ಯಾವ ತಮ್ಮ ಕಂದಿಲ್ಲ, ಕರೆಂಟ್ ಬಾರರ ಮನಿ ಕತ್ತಾಲ. ಮುಣಿಗೋ ಯಾವ ತಮ್ಮ ಕಂದಿಲ್ಲ, ಕರೆಂಟ್ ಬಾರರ ಮನಿ ಕತ್ತಾಲ. ಹೊಡಿತಿದ್ರು ರಂಟಿ, ಹಾಲ ತುಪ್ಪ ಹೈನ ಕಡಿಮೆ ಇಲ್ಲ, ಮನ್ಯಾಗ ಯಾವತ್ತು ಬೆಲ್ಲದ ಫ್ಯಾಂಡಿ. ಇದಕ್ಕೂ ಬಸವಣ್ಣನವ್ರು ಹೇಳಿದ್ರು. ಬಸವಣ್ಣನವ್ರು ಹೇಳಿದ್ರು 12ನೇ ಶತಮಾನದಲ್ಲಿ. ಏನ್ ಹೇಳ್ಯಾರ ಈ ಮಾತಿಗೆ? ಕೋಟಿ ವಿದ್ಯಾ
ಎಲ್ಲ ಮೇಟಿ ತೆಳಗಂದ್ರ ಅವ್ರು. ಯಾಕ ಹಂಗ್ಯಾಕಂದ್ರ ಅವರು ಯಾಕಂದ್ರ ಬೇಕಾದಂತ ಒಬ್ಬ ಜಿಲ್ಲಾಧಿಕಾರಿ DC ಇದ್ರು ಕೂಡ ಒಬ್ಬ ರೈತನ ತೆಳಗಂದ್ರ ಅವ್ರು. ಬಸವ ಅದೊಂದು ತಪ್ಪು ಹೇಳ್ಯಾರ ನೋಡ್ರಿ ತಿನ್ನ. ಹೆಂಗ ಒಂದು ಜಿಲ್ಲಾಧಿಕಾರಿ ಇದ್ದಂದ್ರ ಹೌದು ಒಂದು ದಿನಕ್ಕೆ ಲಕ್ಷಗಟ್ಲೆ ರೊಕ್ಕ ತಂದ ಮನ್ಯಾಗ ಒಗಿತಾನ ಇವ ಒಕ್ಕ ರೈತ ಮಾಡಿ ಮಾಡಿ ಏನ್ ಮಾಡ್ತಾನ್ರಿ ಇಟ್ಟು ಹೆಂಗ್ ಗಳಿಸೋದಾತದ ಅರೆ ಅವನಲ್ಲಿ ಭಾವಕ್ಕೆ ಹೇಳ್ಯಾನವ. ಭಾವಕ್ಕ ರೈತನಲ್ಲಿ ಎಂತ ಶಕ್ತಿ ಅದ. ಏನದ ಭಾವ ಅಂತದು. ರೈತನ ಮಕ್ಕಳಿದ್ದೀರಿ, ಹೌದು. ಕೂರ್ಗಿ ತಗೊಂಡು ಬಿತ್ತಲಾಕ ಹೊಲಕ್ಕೆ ಹೋದ್ರೆ ಅಂದ್ರೆ ಬೀಜ ದಾನ ಮಾಡ್ತಾರೆ ಇವ್ರು. ರೈತ ಏನು ಹೊಲಕ್ಕೆ ಹೋಗಿನ ಭಿತ್ತಿಲ್ ಬರೇ ಕೂರ್ಗಿ ಇಳಿಸ್ಯಾನ. ಇಳಿಸಿ ಗ್ಯಾಸಿನ ಉಡ್ಚಿಲ್ ಕಟ್ಟಾಡಿಗೆ ಒಬ್ಬ ಬೈಗಾರ ಹೋತಾನೆ, ಅಲ್ಲಿ ಬೀಜ ದಾನ ಮಾಡ್ತಾನೆ. ಹೌದು. ಆ ಬೆಳಿ ಬೆಳೆದು ಹೊಲದಾಗ ರಾಶಿ ನಡೀತಂದ್ರ ಮದ ದಾನ ಮಾಡ್ತಾನ. ಮತ್ತೆ ದಾನ ಮಾಡ್ತಾನ. ತಾ ತಿಂದಿಲ್ಲ ದಾನ ಮಾಡ್ತಾನ. ಹಾ ಆ ತೆಪ್ಪಿ ಬಂದು ಮನ್ಯಾಗ ಬಿತ್ತು ನಮ್ಮ ಅವ್ಗಳ ಜ್ವಾಳ ಇದು ಬೀಸ್ಕೊಂಡು ಬಂದು ಡೆಬ್ಬ್ಯಾಗ ಹಾಕಿದ್ರೆ ಭಿಕ್ಷಂದೆ ಅಂತೇಳಿ ಸ್ವಾಮಿಗಳು ಬರ್ತಾರೆ. ಬಂದ್ರೆ ಹಿಟ್ಟು ದಾನ ಮಾಡ್ಬೇಕಾಗ ಮತ್ತಿದು ದಾನೆ ಮನ್ಯಾಗ ರೊಟ್ಟಿ ಮಾಡಿ ಬುಟ್ಟ್ಯಾಗ ಬಿದ್ದಿಲ್ಲ ಯಾವ ಒಂದು ರೊಟ್ಟಿ ನೀಡ್ರಿ ಅಂತ ಹೇಳಿ ಬರ್ತಾರ, ರೊಟ್ಟಿ ದಾನ ಮಾಡ್ತಾರೆ. ಹೌದು. ಬಿತ್ತು ಕೂರಿಗೆ ಹೊಲಕ್ಕೆ ಹೋದ್ರೆ ಬೀಜ ದಾನ ಮಾಡ್ತಾನೆ, ಬೆಳೆದ ಮದ ದಾನ ಮಾಡ್ತಾನೆ, ಮನ್ಯಾಗ ಹಿಟ್ಟು ದಾನ ಮಾಡ್ತಾನೆ, ಬಂದು ಬಡದ ರೊಟ್ಟಿ ದಾನ ಮಾಡ್ತಾನೆ. ಯಾವ DC ಮಾಡ್ಯಾನ ನಿಮ್ಗೆ 10 ಲಕ್ಷ ಪಗಾರ ಇದ್ರು ಒಂದು 5 ರೂಪಾಯಿ ಅದು ಕೊಟ್ರೆ ನಿಮ್ಗೆ ಯಾರಾದ್ರ ಬೇಕಾದಟ್ಟು DC-ಗಳು ದೊಡ್ಡವ್ರಲ್ಲಿ ಮಾಡ್ಯದ ಮೇಲೆ ಮಾಡಿ 10 ಮಜಲಾಗೋಲೆ ಕರೆ ಮಗ್ಗಲ್ಕೊಂದು ಬಡುವ ಪ್ರಾಣಿ ಅಂದ್ರೆ ಅದಕ್ಕೊಂದು ತುಕುಡು ನೀಡವ್ರಲ್ಲ ಅವ್ರಲ್ಲ. ಖರೆ ರೈತ ಅವ ಮತ್ತೊಬ್ಬರಲ್ಲಿ ಕೊಂಡು ತೊಳೆದಾಗಲೇ ಖರೆ ಬೀಜ ದಾನ ಮಾಡ್ತಾನೆ. ಇದು ತಲೆಯಾಗಿರಲಿ. ಹೌದು. ಅದಕ್ಕೆ ಬಸವಣ್ಣ ಅವ್ರು ಹೇಳಿದ್ರು ಕೋಟಿ ಇದ್ರು ಮೇಟಿ ತೆಳಗ ಒಬ್ಬ ರೈತನ ತೆಳಗಂದ. ಹೆಂಗ ಆಗಿನ ಮೇಟಿ ಹಾಲ ತೋಪ ಹೈನ ಕಡಿಮೆಲ್ಲ ಮನ್ಯಾಗ ಯಾವತ್ತು ಬೆಲ್ಲಾರ ಪ್ಯಾಂಟಿ ದಸದಾನದ ಕ್ವಿಂಟಾಲ ಚೀಲ ಈಗಿನ ಹೊರಗೆ ಎತ್ತೋ ಇಲ್ಲ. ದಸದಾನದ ಕ್ವಿಂಟಾಲ ಚೀಲ ಈಗಿನ ಹೊರಗೆ ಎತ್ತೋ ಇಲ್ಲ. ಕಾಣುವುದಲ್ಲ ಎದ್ದಂಗ ಇರುವುದಿಲ್ಲ, ಕಣ್ಣಿಗೆ ಕಾಣುವುದಲ್ಲ ಎದ್ದಂಗ ಇರುವುದಿಲ್ಲ. ಮಡ್ಡಲೊಳಗ ಹೊಟ್ಟೆದ ಮ್ಯಾಲ ಸಾವದೆಲ್ಲ ತಗೊಳ್ಳ ಮಡ್ಡಲೊಳಗ ಹೊಟ್ಟೆದ ಮ್ಯಾಲ ಸಾವದೆಲ್ಲ ತಗೊಳ್ಳ ಹಿಡಿಲಿಲ್ಲೆಂದು ಕೈಯೊಳಗ ಪಾಟಿ ಎಲ್ಲಿಂದ ಬರ್ಬೇಕು ರೈತಾಗ ಸೂಟಿ ಹಗಲಿರೋಳದೋಡೆ ಎತ್ತಿದ್ರು ಮೈ ಮೇಲೆ ಅವತ್ತು ಹರಕ ಚಾಟಿ. ಹಿಡಿಲಿಲ್ಲೆಂದು ಕೈಯಾಗ ಪಾಟಿ ಎಲ್ಲಿಂದ ಬರ್ಬೇಕು ರೈತಾಗ ಸೂಟಿ ಹಗಲಿರೋಳದೋಡೆ ಎತ್ತಿದ್ದ ಮೈ ಮೇಲೆ ಅವತ್ತು ಹರಕ ಚಾಟಿ. ರೈತ ದುಡಿಯುವ ಛಲ ಮೋಸ ಮಾಡಿಲ್ಲ ಅವನಿಗೆ ಹೊಲ. ರೈತ ಬಿಡಲಿಲ್ಲ ದುಡಿಯುವ ಛಲ ಮೋಸ ಮಾಡಿಲ್ಲ ಅವನಿಗೆ ಹೊಲ. ಕಾಣುವುದಲ್ಲ ಕಣ್ಣಿಗೆ ಕಾಣುವುದಲ್ಲ ಕಣ್ಣಿಗೆ ಕಾಣುವುದಲ್ಲ ಇದ್ದಂಗ ಇರುವುದಿಲ್ಲ. ಕಣ್ಣಿಗೆ ಕಾಣುವುದಲ್ಲ ಇದ್ದಂಗ ಇರುವುದಿಲ್ಲ, ಕಣ್ಣಿಗೆ ಕಾಣುವುದಲ್ಲ ಇದ್ದಂಗ ಇರುವುದಿಲ್ಲ. ಆಗೋದಪ್ಪ ಬದಲ ಮಡ್ಡಲೊಳಗ ಹೊಟ್ಟೆದ ಮ್ಯಾಲ ತವ ಬೆಲ್ಲ ತವ ಎಂಬಾಲ. ಮಡ್ಡಲೊಳಗ ಹೊಟ್ಟೆದ ಮ್ಯಾಲ ಸಾವೆಲ್ಲ ತವ ಹಿಂಬಾಲ. ವರ್ಷಿಗೊಮ್ಮೆ
ಶೇಂಗರಿಂಡಿ ಕೊಟ್ಟಿ ಎತ್ತುಗಳಿಂದ ಗಾಡಿ ಕೊಳ್ಳ ಕಟ್ಟಿ ಮುಮ್ಮೆದ ಮುದ್ದೆದ ಜಾತ್ರೆಗೆ ಹೊಂಟಿ ವರ್ಷಿಗೊಮ್ಮೆ ಬರುವುದು ಚಟ್ಟಿ ಸಜ್ಜಿ ರೊಟ್ಟಿ ಶೇಂಗರಿಂಡಿ ಕೊಟ್ಟಿ ಎತ್ತುಗಳಿಂದ ಗಾಡಿ ಕೊಳ್ಳ ಕಟ್ಟಿ ಮುಮ್ಮೆದ ಮುದ್ದೆದ ಜಾತ್ರೆಗೆ ಹೊಂಟಿ ಜೋಡತ್ತಿಗೆ ಹಾಕ್ಯಾರ ಜೋಲ ಒಂದರಿಂದೊಂದು ಹಿಡಿದವ ಸಾಲ ಜೋಡತ್ತಿಗೆ ಹಾಕ್ಯಾರ ಜೋಲ ಒಂದರಿಂದೊಂದು ಹಿಡಿದವ ಸಾಲ